ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸ್ವಾಮಿಗಳು ಸದ್ಯಕ್ಕೆ ಊರಲ್ಲಿದ್ದಾರೆ. ಅವರಿಗೆ ಒಂದು ಗಿಫ್ಟ್ ತಗೊಂಡಿದ್ದೆ, ನೋಡೋಣ ಆ ಗಿಫ್ಟು ಇಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ತುಂಬ ದೊಡ್ಡ ಬಾಕ್ಸ್ ಬಂದಿದೆ. ಮೆಟೀರಿಯಲ್ ಇರೋದು ನೋಡಿದರೆ ಚಿಕ್ಕದೇ, ಬಾಕ್ಸ್ ಮಾತ್ರ ನೋಡಿದರೆ ದೊಡ್ಡ ಬಾಕ್ಸ್ ಬಂದಂಗೆ ಬಂದಿತ್ತೆ. ನಾನು ಗೊತ್ತಾಗಂಗೆ ನಮ್ಮ ಸ್ವಾಮಿಗಳಿಗೆ ತಾಂಬು ಕೊಡ್ತೀನಿ. ಅವ್ರ ರಿಯಾಕ್ಷನ್ನು ಯಾವ ಥರ ಇರುತ್ತೆ ನೋಡೋಣ, ಬನ್ನಿ ತೋರಿಸ್ತೀನಿ. ಇಲ್ಲಿಂದ ತಗೊಂಡು ಹೋಗಿ ಊರಿಗೆ ಕೊಡಬೇಕಾದ್ರೂ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ತೀನಿ, ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತ. ಇದೇನಂತೇಳಿ ನಿಮಗೆ ಗೊತ್ತಿರ್ಬೋದು, ಡ್ರೀಮ್ ಕ್ಯಾಚರ್ ಅಂತ ಹೇಳ್ತಾರೆ. ಈಗ ಊರಿಗೆ ಹೊರಟಾಯಿತು. ನಮ್ಮೂರಿಗೆ 2 ಟ್ರೈನ್ ಇದೆ. ಒಂದು 8:25ಕ್ಕೆ ಯಶವಂತಪುರದಿಂದ ಬಿಡುತ್ತೆ ಒಂದು ಟ್ರೈನ್, ಆದರೆ 9:00ವರೆಗೆ ಒಂದು ಟ್ರೈನ್ ಬಿಡುತ್ತೆ. ನಾನು ಫಸ್ಟ್ ಟ್ರೈನಿಗೆ ಹೋಗ್ತೀನಿ. ಸೆಕೆಂಡ್ ಟ್ರೈನ್ ಏನಾಗುತ್ತಪ್ಪ ಅಂತಂದರೆ ತುಂಬ ರಶ್ ಆಗುತ್ತೆ. ಅದು ಬಳ್ಳಾರಿ ಹೊಸಪೇಟೆ ಆ ಕಡೆ ಹೋಗೋದ್ರಿಂದ ತುಂಬ ಜನ ಇರ್ತಾರೆ, ಹಂಗಾಗಿ ತುಂಬ ರಶ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಟ್ರೈನಿಗೆ ಹೊರಟಿದ್ದೀನಿ. ಈಗ ಮನೆ ಬಿಟ್ಟರೆ ಒಂದು 45 ಮಿನಿಟ್ಸ್ ಬೇಕು ನನಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ಅದು ಆಟೋದಲ್ಲಿ, ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ ಸಿಗ್ನಲಲ್ಲಿ ಅಂತೇಳಿ ಆಟೋದಲ್ಲಿ ಹೋಗಬೇಕಾಗುತ್ತೆ, ಇಲ್ಲ ಅಂತಂದರೆ ರೀಚ್ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಏನಾಗಲ್ಲ ಬಿಡ, ಇನ್ನು ಹುಡುಗಿ ಏನು ಕೊಡಲ್ಲ. ಫಸ್ಟಿಗೆ ಮಾಡ್ಕಿದ್ದೆ ಟೋಪಿ ಹಾಕಿ ನೋಡಿ ತೋರಿಸ್ತೀನಿ. ನಮ್ಮ ಹುಡುಗ ಏನೋ ಭಾರಿ ತಂದು ಕೊಟ್ಬಿಡ್ರಿ. ಅದೇನಕ್ಕೆ ತಂದಿದೆ? ಎರಡು ಬಾಳೆಹಣ್ಣು, ಒಂದು ಶೇಂಗಾ ಚಿಕ್ಕಿ. ದೋಸ್ತಂದು ಬೈಕ್ ನಿಲ್ಲಿಸಿದ್ದಾರೆ, ಸಿಟಿ ಸರ್ವಿಸ್ ಮಾಡ್ತೀವಿ. ಏನು ಎಪ್ಪತ್ತಿ ಹಾಕೋದು. ಮಾರ್ನಿಂಗ್ ಪ್ರಾರಂಭ ಮಾಡೋಣ ವಿಡಿಯೋನ. ಟಾಟಾ, ಬಾಯ್ ಬಾಯ್, ಸಿ ಯು.
ಪೂಜೆ ಎಲ್ಲ ಆಯಿತು, ಊಟ ಮಾಡಬೇಕೀಗ. ಊಟ ಮಾಡಿ ನಾನು ಮತ್ತು ನಮ್ಮ ಅಜ್ಜಿ ಹಲಸಿನ ಹಣ್ಣನ್ನು ತರಕ್ಕೆ ಹೋಗ್ತಿದ್ದೀವಿ. ಓಲ್ಡ್ ಇವರು ನಮ್ಮ ರಗಣ್ಣ ಅಂತೇಳಿ ಅಜ್ಜಿಯ ಮಗ ಬಣ್ಣ. ಇವರು ನಮ್ಮ ತಾತ, ನಮ್ಮ ಅಮ್ಮನ ಅಪ್ಪಾಜಿ. ಇವರು ನಮ್ಮ ಮಾವ ಶ್ರೀಧರ್ ಅಂತೇಳಿ. ಅಣ್ಣ ಆಧಾರ್ ಕಾರ್ಡ್ ನಂಬರ್ ಕೊಡ್ಸೋಣ, ಬರ್ತೀನಿ ನೋಡ್ತೀನಿ ನಂಬರ್ತಿ ಆಮೇಲೆ. ಅಕ್ಕ ಕೆಳಗೆ ನೋಡ್ಕೊಂಡು ಹೋಗ್ತೇವೆ ಸುಮ್ಮನೆ. ನಮ್ಮ ಮನೆ ಮುಂದೆ ಹಂಸವಮ್ಮ ಅಂತ ಇತ್ತು. ಆ ಅಮ್ಮ ತೀರೋಗಿ ಇವತ್ತಿಗೆ 2 ವರ್ಷ. ಇವತ್ತು ವರ್ಷದ ಒಂದು ಪೂಜೆ ಅಂತೇಳಿ ಮಾಡ್ತಾರೆ ನಮ್ಮ ಕಡೆ. ಅಲ್ಲೋಗಿ ಪಾಯಸ ಅನ್ನ ಸಾಂಬಾರು ಊಟ ಮಾಡ್ಕೊಂಬಂದೆ. ಈಗ ನಮ್ಮ ಅಪ್ಪಾಜಿ ತೋಟದಲ್ಲಿ ಹಸ ಬಿಟ್ಕೊಂಡಿದ್ದೆ, ಹಸ ಮೇಯೋಕ್ಕೆ ಹೋಗಿದ್ದು, ಮೇಯ್ಸೋಕ್ಕೆ ಅಂತೇಳಿ. ಹಂಗಾಗಿ ಅಪ್ಪಾಜಿಗೆ ಊಟ ಕೊಟ್ಟು ಬರ್ಬೇಕು. ಹೋಗೋಣ ಬನ್ನಿ, ನಮ್ಮ ತೋಟ ತೋರಿಸ್ತೀವಿ. ಏನಾಗಿದೆ ಅಂತಂದರೆ ಇಲ್ಲಿ ಕಾರ್ನ ನಿಲ್ಸಿದ್ದೀನಿ, ಹಂಗಾಗಿ ಗೇಟ್ ತೆಗಿಯೋಕ್ಕೆ ಭಾರಿ ಹಿಂಸೆ ಆಗ್ತೈತೆ. ಬನ್ನಿ ತೋಟ ತೋರಿಸ್ತೀವಿ. ಅಲ್ಲ ರಾತ್ರಿ ಬಂದಿದ್ದೆ ಇಲ್ಲಿ ಏನು ಪಂಚೆ ಬಾರ್ಲೆ ಏನು ಮಾಡಲ್ಲ ಅಮ್ಮ. ರಾತ್ರಿ ಬಂದಿದ್ದೆ, ಊಟ ಕೊಟ್ಟು ಬರೋ ಅಂತ ವೇದ ವೇದ ನೋಡಿ ಪಂಚೆ ಉಟ್ಕೊಂಡು ನಾನು ಬಾರ್ಲಿ ಇಲ್ಲಿ ಏನು ಮಾಡೋದು ಬಾಯಲ್ಲಿ ಫೋಟೋ ತೆಗಿತೀನಿ ಬಾಯಲ್ಲಿ ಬಾರ ಮೇಲೆ ಫೋಟೋ ತೆಗಿತೀನಿ ಬಾಯಲ್ಲಿ. ಎಂತ ಹೋದೆ ಪಂಚೆ ಊಟ ಬೆಟ್ಟರ ಮಾಡ್ಕೊಂಡಿಲ್ಲ. ಊಟ ಮಾಡಿದೆಯಾ? ಏನು ಮಾಡ್ಕೊಂಡೆ ಬೆಟ್ಟ? ನೋಡಿಲ್ಲ ಪಂಚೆ ಉಟ್ಕೊಂಡೆ ಎಂತ ಹೋದೆ ನಮ್ಮ ಹುಡುಗ. ಇದೇ ಮಾಡ್ತೀನಿ ನೀವು ವೇದ ಇದ್ರ ಬರ್ತಾನೆ ತೋಟ. ಇದು ಎತ್ತಿಗೆ ಹಸುಗಳಿಗೆ ಮೇವು ಹಾಕಿರೋದು. ಅಲ್ಲಿದೆ ನಮ್ಮ ಅಪ್ಪಾಜಿ, ಅದೇ ನಮ್ಮ ಅಪ್ಪಾಜಿ. ಮಳೆ ಬಂದಿಲ್ಲ, ಕರೆಂಟ್ ಇರೋದ್ರಿಂದ ನೀರು ಸ್ಟಾರ್ಟ್ ಆಗಿದೆ ನೋಡಿ, ನೀರು ಬರ್ತಿರೋದು ಗಿರ್ರ ಅಂತ ತಿರುಗ್ತಾ ಇದೆ. ಸ್ಪ್ರಿಂಕ್ಲರ್ ಈ ಥರ ಗರಿ ಹಾಕೋದು ಕಾರಣ ಏನಪ್ಪ ಅಂತಂದರೆ, ಒಂದು ನೀರು ಬಿಟ್ಟವು ಈ ಬೇಸಿಗೆಯಲ್ಲಿ ಬಿಸಿಲಿಗೆ ಬೇಗ ಇಂಗ್ತವೆ. ಈಗ ಈ ಥರ ಗರಿ ಹಾಕಿದರೆ ನೀರು ತುಂಬ ದಿನಗಳ ತನಕನೂ ಹಸಿ ಇರುತ್ತೆ ಅಂತೇಳಿ ಗರಿ ಹಾಕಿತ್ತೆ ನಮ್ಮ ಅಪ್ಪಾಜಿ. ತೆಂಗಿನ ಮರಗಳು 2 ವರ್ಷದಿಂದ ಹಿಂದೆ ಒಂದು ಬಿಸಿಲು ಜಾಸ್ತಿ ಆಗಿ ಏನಪ್ಪ ಅಂತಂದರೆ, ಮಳೆ ಇಲ್ಲದ ಕಾರಣ ಬಿಸಿಲು ಹೆವಿ ಬಿಸಿಲಿತ್ತು. ಅವಾಗ ಒಂದು 35 ತನಕನೂ ಇತ್ತು, 35 ಡಿಗ್ರಿ ಸೆಲ್ಸಿಯಸ್ ಇತ್ತು ಬಿಸಿಲು. ಅಂಥ ಟೈಮಲ್ಲಿ ಈ ಮರದಲ್ಲಿ ಏನು ಕಾಯಿ ಆಗುತ್ತೆ ಮೊದಲು ಈ ಗುಳ್ಳು ಅಂತೇಳ್ಬಿಡ್ತವೆ, ಆ ಗುಳ್ಳುಗಳೆಲ್ಲ ಉದುರಿ ಹೋಗ್ಬಿಟ್ಟಿದ್ವು ಬಿಸಿಲಿಗೆ. ಹಾಗಾಗಿ ಈ ವರ್ಷ ಫಸಲು ಕಡಿಮೆ ಆಗಿದೆ. ಈ ವರ್ಷ ಅನ್ನೋದಕ್ಕಿಂತ ಹೋದ ವರ್ಷ ತುಂಬ ಕಡಿಮೆ ಆಗಿತ್ತು, ಈ ವರ್ಷ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಈಗ ಕೊಬ್ಬರಿ ರೇಟು, ತೆಂಗಿನಕಾಯಿ ರೇಟು ಜಾಸ್ತಿ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಇದೆ. ಈಗ ನಮ್ಮ ಸ್ವಾಮಿಗಳು ಹೊತ್ತಾಗ ಹೊರದ್ವಿ, ಸ್ಕೂಲ್ ಹೋಗ್ತದವೆ. ಕುರಿಗಳ ಮಂದಿ, ಕುರಿಗಳ ಸಾಲು. ಇವರು ನಮ್ಮ ಓಣಿ ಕಲ್ಲಣ್ಣ ಅಂತೇಳಿ ಹೊಸ ಎಕ್ಸೆಲ್ ಗಾಡಿ ತಂದೈತೆ. ಎಂಥ ಅದೇ ಸ್ಪೀಡಾಗಿ ಹೋಗ್ತೈತೆ ನೋಡ್ರಿ. ನಾವು ಓಡ್ಸೋಕ್ಕೆ ಹೆಂಗೆ ಓಡಿಸುತ್ತೆ ನಮ್ಮ ಕಲ್ಲಣ್ಣ ಅಂತಂದ್ರೆ ಅಂಥ ಅದೇ ಸ್ಪೀಡಾಗಿ ಹೋಗ್ತಾಯಿಲ್ಲ ನಮ್ಮ ಕಲ್ಲಣ್ಣ. ನಮ್ಮ ಸ್ವಾಮಿಗಳು ಬೆಳಗಿಂದ ಹೋಗಿಲ್ಲ ಬೇಗ ಅಂತೇಳಿ ರಚ್ಗೆದ್ದು ಫೋನ್ ಮಾಡ್ಕೊಂಡು ನೀವೆಲ್ಲಿ ಬರ್ತೀರಾ ಅಂತ ಹೇಳ್ತಿದ್ದಾರೆ. ಹೇಗೇನು ಮತ್ತೆ ನಮ್ಮ ಸ್ವಾಮಿಗಳು ರಚ್ಗೆದ್ಬಿಟ್ರೆ ಇಲ್ಲಿ ನೋಡ್ರಿ ಟ್ರೈನು ಗೇಟ್ ಹಾಕಿಬಿಟ್ಟಿದ್ದಾರೆ ಹೋಗೋಕ್ಕೆ.
ಚುಂಗ್. ಅದೇ 1 ಗಂಟೆಗೆ ಬರ್ತೀನಂತೂ ಬರಕ್ಕೆ ಹೇಳಲ್ಲಿ ನಾನು ಬರ್ತೀನಿ ಕಡಿದರಿಗೆ. ಮನೆಗೆ ಬಂದಿದ್ದೀನಿ. ಸ್ವಾಮಿಗಳು ಬೋಂಡ ಕೊಟ್ಟು ಹೋದರೆ ಇನ್ನೂ ಬಂದಿಲ್ಲ, ಹಿಂದಕ್ಕೆ ಹೋಗಿದ್ದಾರೆ. ಮೇಡಮ್ ತಿನ್ರಿ. ಟೂ 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 ನಿಮಗೆ ಒಂದೇಳಿ ತಾಳಿ ಗೊತ್ತಾಗಲ್ಲ, ಅಗಿಬಿಡ್ರಿ ಏನೋ. ಕೆಮ್ಮತ್ತೈತೆ ಮತ್ತೆ ತಿನ್ನೋರು ಏನಾಗಲ್ಲ, ಕೆಮ್ತೀರ. ಸ್ವಾಮಿಗಳಿಗೆ ಗಿಫ್ಟ್ ತಂದೀನಿ. ಲೈಟ್ ಹಾಕಿ ಗಿಫ್ಟ್ ತಂದು ಕೊಡ್ತೀನಿ. ಎಲ್ಲ ನೋಡಿ ನಂಗೆ ಪ್ರಪೋಸ್ ಮಾಡ್ತಾರೆ ನಮ್ಮ ಮನೆ. ಕರೆಕ್ಟಾಗಿ ಹೇಳು. ಈ ತಡೀರಿ ಈ ಕಡೆ ಬೆಳಕು. ಇದು ಓಕೆ. ಇಟ್ಕೋಬೇಕಾ ಹೇಳಕ್ಕಾಲ ಬೇಗ ಹಿಡ್ಕೊಬೇಕೀಗ. ಏನ ಬಾಬಾ ಹೇಳ್ಕೊಡ್ರಿ ಬಾಬಾ, ವಿಡಿಯೋಕ್ಕೆ ಚೆನ್ನಾಗಿ ಬರಲ್ಲ. ಚೆನ್ನಾಗೈತೆ. ಹೂವಾ ಮನೆ ತಿಂಗಳು ಕೊಟ್ಟದ್ದು ಬರ್ತಡೆಗೆ ಅವರು ಗೆಜ್ಜೆ ಅವ್ರಿಗೆ ಕೊಡ್ತೀನಿ ಗಿಫ್ಟ್. ಈಗ ಯಾಕೆ ತೊಗೊಬೋದು? ನಾನು ತಂದೆ ಹಾಕು ಗೆಜ್ಜೆ ಹಾಕು. ಹೊಸ ಗೆಜ್ಜೆ ತಂದು ಕೊಟ್ಟಾಗ ಇವು ಮಾತ್ರ ಹೇಳ್ಬೋದು. ಹಾಕ್ಬಿಡ್ತೀವಿ. ಟಿಡಿನ್ ಟಿಡಿನ್ ಒಳ್ಳೆ ಆಟ ಆಡಲಿಲ್ಲ. ನಾನು ಚಾಡಿ ಕಟ್ಕೊಂಡು ತಂದು ಕೊಡ್ತೇನೆ ಕಿವಿಗಂತೂ. ಈ ಕಡೆಗೊಂದು ನಾಟಕ ತಗೋಬೇಕಿತ್ತು. ಊರಿಗೆ ಕಾಲ ಹೇಳಿ ಅದೇ ಥರ ಆಯ್ತಾ. ಒಂದು ಎಕ್ಸ್ಪ್ರೆಷನ್ ಬೇಡ, ಗಿಫ್ಟ್ ಕೊಟ್ಟಿದ್ದೀನಿ. ತುಂಬ ತುಂಬ ಖುಷಿ ಆಯಿತು. ಏನು ಡವ್ ಮಾಡ್ತಾಳೆ, ಖುಷಿ ಆಗ್ಲೂ ಖುಷಿ ಆಯ್ತು ಅಂತೇಳಿ ಡವ್ ಮಾಡ್ತಾಳೆ. ಇರಲಿ, ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಮುಂದಿನ ವಿಡಿಯೋಂದೇ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಆವಾಗ ಹೂ ಕೊಡ್ಬೇಕಾದ್ರೆ ಹೇಳೋಕೆ ಧೈರ್ಯ ಇರಲಿಲ್ಲ. ಧೈರ್ಯ ಅಂತೇನಲ್ಲ, ಬೇರೆ ಯಾರಿಗೆ ಹೇಳ್ಬೇಕು? ನಮ್ಮ ಹುಡುಗಿಗೆ ನಾನು ಹೇಳ್ತೀನಿ. ಅವಾಗಲೂ ಹೇಳಿಲ್ಲ, ಈಗಲೂ ಹೇಳಲ್ಲ. ಅದೆಲ್ಲ ಬಾಯಿ ಮಾತಲ್ಲಿ ಹೇಳಿ 4 ಜನಕ್ಕೆ ತೋರಿಸ್ಕೊಳೋದಲ್ಲ, ಮನಸ್ಸಲ್ಲಿರಬೇಕು. ಒಂದ್ಸತಿ ಮಾಡಿಲ್ಲ, ಸುಮ್ಮನೆ ಡೌನ್ ಮಾಡಿದ್ರು. ಪ್ರೀತಿ ಅಂತಂದರೆ ಮನಸ್ಸಿನಲ್ಲಿರಬೇಕು, ಎಲ್ಲರ ಮುಂದೆ ವಿಡಿಯೋದಲ್ಲಿ ತೋರಿಸ್ಕೋಬಾರ್ದು. ಅರ್ಥ ಆಯ್ತಾ? ಆಯ್ತು ಆಯ್ತು ಇದು ಓವರ್ ಅಂತ ಅನ್ನಿಸ್ಬೋದು, ಇದೇ ಸತ್ಯ. ಆಯ್ತು.